ಇನ್ನು ಸುಳ್ವಾಡಿ ವಿಷ ಪ್ರಸಾದ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಉಂಟಾಗಿದೆ. ಪ್ರಸಾದಕ್ಕೆ ವಿಷ ಹಾಕಿದ್ದು ತಮಿಳುನಾಡಿನಿಂದ ಬಂದವರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಬ್ರಹ್ಮೇಶ್ವರಿ ದೇವಾಲಯದವರಿಗೆ ನನ್ನ ತಂದೆಯನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಚಿನ್ನಪ್ಪಿಯವರ ಪುತ್ರ ಲೋಕೇಶ್ ಹೇಳಿದ್ದಾರೆ. ಬ್ರಹ್ಮೇಶ್ವರಿ ದೇವಾಲಯದವರಿಗೆ ನನ್ನ ತಂದೆಯನ್ನು ಕಂಡ್ರೆ ಆಗ್ತಾ ಇರಲಿಲ್ಲ, ತಮಿಳುನಾಡಿನವರೇ ನನ್ನ ತಂದೆಯನ್ನು ಕೊಲ್ಲಲು ಯತ್ನಿಸಿದ್ರು, ಆದರೆ ನಾವು ಪ್ರಸಾದ ತಿಂದಿಲ್ಲ, ನಮ್ಮ ಬದಲು ಜನ ಸತ್ತು ಹೋಗಿದ್ದಾರೆ. ಈ ಆರೋಪವನ್ನು ಮಾಡಿರುವಂಥದ್ದು ಚಿನ್ನಪ್ಪಿ, ಇಲ್ಲಿಯ ಟ್ರಸ್ಟಿಯ ಮಗ ಲೋಕೇಶ್. ಬಟ್ ಇದು ಎಷ್ಟು ಸುಳ್ಳೋ ಎಷ್ಟು ಸತ್ಯನೋ ಗೊತ್ತಿಲ್ಲ, ಆದರೆ ಸದ್ಯದ ಮಟ್ಟಿಗೆ ಇದು ಭಾಳಷ್ಟು ದೊಡ್ಡ ಸುದ್ದಿಯನ್ನು ಮಾಡ್ತಾ ಇದೆ. ಓಕೆ, ಚಿನ್ನಪ್ಪಿ ಈಗ ಪೊಲೀಸರ ವಶದಲ್ಲಿದ್ದಾರೆ. ಚಿನ್ನಪ್ಪಿ ಈ ದೇವಸ್ಥಾನದ ಟ್ರಸ್ಟಿ, ಅವರ ಪುತ್ರ ಲೋಕೇಶ್ ಜೊತೆ ನಮ್ಮ ಪ್ರತಿನಿಧಿ ಸುವರ್ಣ ನ್ಯೂಸ್ ಪ್ರತಿನಿಧಿ ನರೇಶ್ ಏನು ಮಾತುಕತೆ ನಡೆಸಿದ್ರು, ಆ ಸಂದರ್ಭದಲ್ಲಿ ಲೋಕೇಶ್ ಏನು ಹೇಳಿದ್ರು, ಬನ್ನಿ ಕೇಳೋಣ. ಸುಳ್ವಾಡಿ ಕಿಚ್ಕುತ್ ಮಾರಮ್ಮ ದೇವಸ್ಥಾನದ ಮರಣ ಮೃದಂಗ ಪ್ರಕರಣ ಏನಿತ್ತು, ಅವನ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಮಾತಾಡೋದಕ್ಕೆ ನಮ್ಮ ಜೊತೆ ಏನು ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯ ಟ್ರಸ್ಟಿ ಆಗಿರ್ತಕ್ಕಂಥ ಚಿನ್ನಪ್ಪಿ ಏನಿದ್ರು, ಈಗಾಗಲೇ ಏನು ಪೊಲೀಸರ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ಪುತ್ರ ಲೋಕೇಶ್ ನಮ್ಮ ಜೊತೆ ಇರ್ತಕ್ಕಂಥದ್ದು. ಇಡೀ ಕೇಸ್ ಬಗ್ಗೆ ಮಾತಾಡ್ತಾರೆ. ಸರ್, ಈಗ ಒಂದು ಗಂಭೀರ ಆರೋಪನ ಮಾಡ್ತಾ ಇದ್ದೀರಾ. ಈ ಘಟನೆಗೆ ಮತ್ತೊಂದೇ ಕಾರಣ ಇದೆ, ಕಾರಣದ ಕೈಗಳು ಕೆಲಸ ಮಾಡಿದೆ ಅಂತ. ಅಂದ್ರೆ ಯಾರ ಮೇಲೆ ನೀವು ಅಲಿಗೇಷನ್ ಮಾಡ್ತಾ ಇದ್ದೀರಾ ಅಂತ? ಸರ್, ಇದು ಫಸ್ಟ್ ದೇವಸ್ಥಾನ ಬಂದು ಬೇರೆಯವ್ರ ಕಡೆ ಇತ್ತು ಸರ್. ಈಗ ಚಿಕ್ಕದಾಗಿತ್ತು, ಗರ್ಭಗುಡಿ ಮಾತ್ರ ಇತ್ತು. ಆವಾಗ ಬಂದು ಮಾಡ್ತೀವಿ ಸರ್ ಅವರು. ಆವಾಗ ಬಂದು ಒಂದು ದಿನ 2 ದಿನ ಮಾಡ್ತೀವಿ, ಒಂದು ತಿಂಗ ಮುಚ್ಚಿಬಿಟ್ಟು ಹೋಗ್ತೀವಿ ಸರ್. ಅವಾಗ ಊರ್ನೂರು ಬಂದು ದೇವ್ರ ಮುಗಿಯಕ್ಕೆ ಬಾಗ್ಲಾಕ್ ಬಿಡ್ತಿರಲ್ಲ, ಪೂಜೆ ಎಲ್ಲ ಮತ್ತೆ ನಾವೇ ಮಾಡ್ಕೋತೀವಿ ಅಂತ ಗಲಾಟೆ ಮಾಡಿ ಅವಾಗ ಒಂದು 10-20 ವರ್ಷ ಮುಂದೆ ಹೊಡೆದು ಅವ್ರನ್ನ ಮುಡ್ಕೊಬಿಟ್ಟಿದ್ದಾರೆ ಸರ್. ಯಾರು ಮುಚ್ತಾ ಇದ್ದು? ಅವರೇ ತಮಿಳ್ನಾಡಿನವ್ರು ಸರ್. ಅವರು ಮುಚ್ಚಿದ ಮಾಡ್ತಿದ್ರು ಅವರು. ಅವ್ರನ್ನ ಸರಿ ನೀವು ಹೋಗ್ಬಿಡಿ ಸರ್, ನಾವೇ ಮಾಡ್ಕೋತೀವಿ, ನೀವು ಯಾತ್ಗೆ ನೀವು ಬಂದು ಒಂದೊಂದು ದಿನ ಮಾಡ್ತೀರಾ, ಒಂದು ತಿಂಗಳು ನಿಲ್ಲಿಸ್ಬಿಡ್ತೀರಾ ಅಂತ ಕೋರ್ಟ್ ಕೇಸ್ ಹಾಕಿ ನಮ್ಮ ಪ್ರಕರಣ ಸರ್ ನಾವೇ ಮಾಡ್ತಿದ್ವಿ ಸರ್. ಈಗ ಆವಾಗ ಫಸ್ಟ್ ಅವ್ರು ಮಾಡ್ತಿದ್ವಿ ಸರ್. ತಮಿಳ್ನಾಡವ್ರು ಯಾರು, ಏನು ಹೆಸರುಗಳನ್ನ ಮೆನ್ಷನ್ ಮಾಡ್ಬೋದು ಸರ್? ಆವಾಗ ಗೊತ್ತಿಲ್ಲ ಸರ್. ಇವಾಗ ಬಂದು ಯಾರು 4-5 ಜನ ಕಾಳಪ್ಪ ಗೆಲ್ಲಪ್ಪ ಅಂತ ಹೆಸರಿದೆ ಸರ್, ಅವರ ಹೆಸರಿದೆ. ಫಸ್ಟ್ ಬಂದು ಬೇರೆಯವರು ಮಾಡ್ತಿದ್ರು ಸರ್ ಅವರು ಫಸ್ಟ್. ಹೌದು ಸರ್. ಅಂದ್ರೆ ಇವಾಗ ನೆನ್ನೆ ವಿಷ ಪ್ರಸಾದ ಏನಿದೆ, ಅದಕ್ಕೆ ಪ್ರಸಾದಕ್ಕೆ ವಿಷ ಹಾಕಿರ್ತಕ್ಕಂಥ ತಮಿಳ್ನಾಡು ಅಂತ ಹೇಳ್ತಾ ಇದ್ದೀರಾ ನೀವು? ಸರ್, ತಮಿಳ್ನಾಡು ಅಂತ ಹೇಳಿಲ್ಲ, ಅವರು ಆಕ್ಚುಲಿ ಮಾಡಿರ್ಬೋದು ಅಂತ ಹೇಳ್ತಿದ್ರು ಸರ್. ಅವರು ದೇವಸ್ಥಾನವ್ರು ಮಾಡಿರ್ಬೋದು ಪ್ರಕಾರ. ಯಾಕಂದ್ರೆ ಈ ದೇವಸ್ಥಾನ ಅವ್ರ ಸೇರಿದ್ರು, ಇವ್ರು ಈಸ್ಕೊಂಡಿದ್ರಂತ ಹೊಟ್ಟೆಯವ್ರಿಗೆ ಕೂಡ ಮಾಡಿರ್ಬೋದು ಸರ್. ಆಕ್ಚುಲಿ ಗುದ್ಲಿ ಪೂಜೆ ಮಾಡ್ತಾರಂತ 9:30ಗೆ ಎಲ್ಲಾನು ಊರನ್ನೆಲ್ಲ ಕರೆದಿದೆ ಸರ್. ಸರಿ, ಇವ್ರು ಬರ್ತಾರಲ್ಲ ಒಂದು 20-30-40 ಸೀಟ್ ಬರ್ತಾರೆ, ಅವ್ರಿಗೆ ಊಟ ಮಾಡಿದ್ರು ಸರ್. ಇಲ್ಲಿ ಓಂ ಶಕ್ತಿ ಅವ್ರಿಗೆ ಬಂದು ಊಟ ಅವ್ರಿಗೆ ಮಾಡಿಲ್ಲ, ಏನೂ ಇಲ್ಲ, ಅವ್ರನ್ನ ಕರೆದೂ ಇಲ್ಲ. ಸೊ ಅವ್ರು ಮಾಮೂಲು ದೇವಸ್ಥಾನಕ್ಕೆ ಬರ್ತಾರೆ. ಈಗ ನೀವು ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಆ ಥರ ಅವರು ಬಂದಿದ್ದಾರೆ. ಸರಿ, ಒಂದು 9-8-9:30ಗೆ ನಾವು ಊಟ ಮಾಡಬೇಕಾಗಿದ್ದು. ಆಕ್ಚುಲಿ ಇದು ನಮಗೆ ಮಾಡಿದ್ದು, ಗೌಡ್ರಿಗೆಲ್ಲ ಮಾಡಿದ್ದು, ಒಂದು ಬೇಸನಲ್ಲಿ ಚಿಕ್ಕ ಬೇಸಲ್ಲಿ ಬಾತ್ ಮಾಡಿದ್ದು, ನಾವೇ ಮಾಡೋಕೆ ಹೇಳಿ ಸರ್. ಅವ್ರೇನು ಮಾಡೋಕೆ ಹೇಳಿಲ್ಲ. ಸರಿ, ನಾವು ತಿನ್ನುವಂತ ಮಾತು ಎತ್ತು ಮಾಡಿದ್ದು. ಅವ್ರು ಬಂದ್ಬಿಟ್ಟು ಸರ್ ನಮ್ಗೆ ಹೊಟ್ಟೆ ಸಿಗ್ತದೆ ಸರ್, ನಾವು ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಬಂದಿದ್ದೀವಿ ಸರ್, ಒಂಚೂರು ಕೊಡಿ ಸರ್ ಅಂತ ಹೇಳಿದ್ರು. ಸರ್ ನಾವು ಒಬ್ಬರು ಸರ್ ಕೊಡ್ರಪ್ಪ ಬಿಡಪ್ಪ, ಅವ್ರಿಗೆ ಕೊಡಿ ಪಾಪ, ತಿನ್ಲಿ ಪಾಪ, ಅವರು ಪಾಪ ಹಳ್ಳಿದ ಹೊರಗಡೆ ಬಂದಾದ್ರೆ ತಿನ್ಲಿ ಬಿಟ್ಟು ಮಾಮೂಲು ತಿನ್ನಿಸಿ, ಮಾಮೂಲು ಮಾಡ್ತೀವಿ, ಅವ್ರಿಗೆ ಕೊಡ್ತೀವಿ. ಸರಿ, ಪ್ರಸಾದ ತಗೊಂತ ಎಲ್ಲ ಹೋಗಿದ್ದು. ಈ ಶಿಷ್ಯ ಕೊಟ್ಟರು ಸರ್. ಆಮೇಲೆ ಅದು ಜಾಸ್ತಿ ಕೇಳ್ತಾರಲ್ಲ ಸರ್, ಇಷ್ಟಿಷ್ಟು ಕೊಡಿ ಅಂತ ಕೇಳ್ತಾರಲ್ಲ ಸರ್, ಅವ್ರಿಗೆ ಜಾಸ್ತಿ ಕೊಟ್ಟಿದ್ದೀವಿ. ಜಗಳ ಮಾಡ್ತಾರೆ, ನಾವು ದೇವಸ್ಥಾನದಪ್ಪ ಇವ್ರನ್ನೂರು ಕೊಡಿ ಸರ್ ಅಂತ. ಅವ್ರು ಜಾಸ್ತಿ ತಿಂದ್ರಲ್ಲ, ಅವ್ರು ಬೇಗನೆ ಸ್ವಲ್ಪ ಇಲ್ಲಿ ತೀರೋಗ್ಬಿಟ್ಟು ಸರ್ 9 ಗಂಟೆಗೆ. ಯಾವ್ದಾದ್ರು ಒಂದು ಜಾತಿ ಸಮುದಾಯಕ್ಕೆ ಸೀಮಿತ ಅಂತ ಅಥವಾ ಸಮುದಾಯದ ಕ್ಲಾಶಸ್ ಏನಾದ್ರು ಆಗ್ತಾ ಇದೆಯಾ ಅಂತ ಇಲ್ಲಿ? ಸರ್, ಆ ಥರ ಏನಿಲ್ಲ ಸರ್, ಕ್ಲಾಸ್ ಏನಿಲ್ಲ. ಅದೇ ಸರ್ ಹೊಟ್ಟೆವ್ರಿಗೆ ಮಾಡಿರ್ಬೋದು ಅಂತ ನಮ್ಮ ಲೆಕ್ಕ ಸರ್. ಆ್ಯಕ್ಚುಲಿ ಬಂದು ಇದು ಚಿನ್ನಪ್ಪೇಗೌಡರನ್ನ ನಮ್ಮ ಊರ್ನೂರು ಸಾಯಿಸೋಕ್ಕೆ ವಿಷನ ಹಾಕ್ಬಿಟ್ಟಿದ್ದಾರೆ ಸರ್, ಬೇರೆ ಏನೂ ಆಗಿಲ್ಲ. ಹೌದು ಸರ್. ಅಂದ್ರೆ ಈಗ ಚಿನ್ನಪ್ಪಿ ಅವ್ರು ಏನಿದ್ದಾರೆ, ಈಗಿನ ಟ್ರಸ್ಟ್ ಅದು ಅಂದ್ರೆ ಹಿಂದಿನ ಟ್ರಸ್ಟ್ಗೂ ಅವ್ರಿಗೂ ಏನು ಸ್ವಲ್ಪ ಕ್ಲಾಶಸ್ ಇತ್ತು ಅನ್ನೋವಂಥದ್ದು ಈಗ ಟಾಕ್ ಇರ್ತಕ್ಕಂಥದ್ದು. ಸರ್, ಹಿಂದಿನ ಟ್ರಸ್ಟ್ ಯಾರು ಇಲ್ಲ, ಒಬ್ರು ದುಮ್ಮದ್ದಪ್ಪರು ಅಂತಿದ್ರು. ಅವ್ರು ಹೋದ್ಮೇಲೆ ದೇವನ ಬುದ್ಧಿರ್ ಅಂತ ಅವ್ರು ಬಂದ್ರು. ಅವರು ಸ್ವಲ್ಪ ಗಾಡಿ ಮಾಡಿದ್ರು, ಚಿನ್ನ ಎತ್ಕೊಂಡು ಮಾಡ್ಕೊಳೋದು ಜೋಬ್ಲಿ. ಆಮೇಲೆ ಅದನ್ನ ನಾವು ಪೊರಕೆಲ್ಲ ಹೋದ್ರೆ, ಯಾಕಪ್ಪ ನೀ ದೇವಸ್ಥಾನ ದುಡ್ಡು ನೀವು ದೇವಸ್ಥಾನಕ್ಕೆ ಸೇರ್ಬೇಕು ಅಂತ ಹೇಳಿದ್ರೆ, ಇಲ್ಲ ಅದು ನನಗೆ ಸೇರ್ಬೇಕಾಗಿದ್ದು, ನೀನು ಯಾರ ಕೇಳಕ್ಕೆ, ಇದು ನನ್ನ ದೇವಸ್ಥಾನ, ನಾನು ಮಾಡ್ತೀನಿ ಅಂತ ಅವ್ರು ಆವಾಗ ಗಲಾಟೆ ಮಾಡ್ಬಿಟ್ಟು ಹೋಯ್ತಿದ್ರು ಸರ್. ಅವರು ಅವತ್ತು ಗುದ್ಲಿ ಪೂಜೆ ನೀವು ನೆನ್ನೆ ಬಂದಿಲ್ಲ ಸರ್, ಗುದ್ಲಿ ಪೂಜೆ ಅಂತಾನೆ ಬಂದಿಲ್ಲ, ಅವರು ಬಂದಿಲ್ಲ. ಒಂದು ಟ್ರಸ್ಟ್ನವರು ಅವ್ರನ್ನೂ ಫೋನ್ ಮಾಡಿ ಹೇಳಿರ್ಬೋದು, ನೀವು ಹೋಗ್ಬೇಡಿ ಅಂತ ಹೇಳಿದ್ರು. ಅವ್ರ ಮಾತ್ರ ಕೇಳ್ತಾರಲ್ಲ. ಟ್ರಸ್ಟ್ನವರು ಬಂದು ಒಂದು 2-3 ಸೀಟ್ ಬಂದಿಲ್ಲ, ಒಂದು 7-8 ಸೀಟ್ ಬಂದಿದ್ರು, ಟ್ರಸ್ಟ್ನವರು ಬಂದಿದ್ರು ಸರ್. ಅರೆ ಸದ್ಯ ಇರೋ ಟ್ರಸ್ಟ್ ಅಲ್ಲಿ ಏನು ಪದಾಧಿಕಾರಿಗಳಿದ್ದಾರೆ, ಟ್ರಸ್ಟಿಗಳಿದ್ದಾರೆ, ಅವ್ರ ಮಧ್ಯೆ ಭಿನ್ನಾಭಿಪ್ರಾಯ ಇದೆ ಅಂತಾನೆ ಹೇಳ್ತಾರ ನೀವು? ಸರ್, ಅವ್ರ ಮಧ್ಯೆ ಏನಿಲ್ಲ ಸರ್. ಅವರು ಪಾಪ ಅವರು ಮಾಮೂಲಿ ಎಲ್ಲ ದೇವಸ್ಥಾನ ಅವ್ರ ಭಕ್ತಾದಿಗಳೇ, ಅವ್ರನ್ನೇ ಟ್ರಸ್ಟ್ ಸೇರ್ಕೊಂಡಿರೋದು. ಆದರೆ ನಮ್ಮ ಊರಲ್ಲಿ ಬಂದು 3 ದಿನ ಟ್ರಸ್ಟ್ ಸರ್. ನಮ್ಮಪ್ಪ ಒಂದು ಮೇಯ್ನು, ಅವರೇ ದೇವಸ್ಥಾನ ಮೇಯ್ನ್ ಮಾಡೋದಂದ್ರೆ ಅವರೇ. ಇವರು ಹೊರಗಡೆ ಅವರು ಸರ್, ರಾಮಪುರ ಅಲ್ಲಿ ನಾಯನಾಥ ಅಂತ ಒಂದು ಸರ್, ಇಲ್ಲಿ ಬಿದ್ರಲ್ಲಿ ಅವರೆಲ್ಲ ಹಬ್ಬ ಅಂದ್ರೆ ಮಾತ್ರ ಬರ್ತಿದ್ರು.
ಏನಾದ್ರು ಗಲಾಟೆ ಅಂತ ಅದು ಬರಲ್ಲ ಅವರು. ನಾವು ಅಪ್ಪರ ನೋಡ್ಕೊತೀವಿ ಸರ್, ಗಲಾಟೆ ಗಂಟೆ ನಾವು ಅಪ್ಪರ ನೋಡ್ಕೊತೀವಿ ಸರ್, ಅಷ್ಟೇ ಸರ್. ನೆನೆ ಇನ್ಸಿಡೆಂಟ್ ಆದ ನೀವು ಇಲ್ಲೇ ಇದ್ರಾ ಏನು ಸರ್? ನಾವಿದ್ದು ಆಕ್ಚುಲಿ ಬಂದು ಈ ಊಟನ ನಾವೇ ತಿನ್ಬೇಕಾಗಿದ್ದು, ನಾವು ಅಪ್ಪರು ನಾವು ನಮ್ಮ ಹುಡುಗರೆಲ್ಲ ತಿನ್ಬೇಕಾಗಿದ್ದು. ಒಂದು 9-9:30 ಗಂಟೆ ಅವ್ರು ಬರ್ಲಿಲ್ಲ ಅಂದ್ರೆ, ವಂಶಸ್ಥರು ಬರ್ಲಿಲ್ಲ ಅಂದ್ರೆ ಆ ಊಟ ನಾವು ಮಾಡ್ತಿದ್ವಿ ಸರ್, ಅಷ್ಟೇ, ಬೇರೆ ಏನಿಲ್ಲ ಸರ್. ನಾವು ಮಾಡ್ತಿದ್ವಿ, ನಾವು ಈ ಹಾಸ್ಪಿಟ್ಲ್ ಬಿದ್ದಿದ್ದ. ಈ ಮಾರಮ್ಮ ದೇವಸ್ಥಾನ ನಮ್ಮ ಅಪ್ಪರನ್ನ ಬಿಟ್ಟಿಲ್ಲ, ಅವ್ರು ನಮ್ಮ ತಿನ್ನ ಊಟನ ಅವ್ರು ತಿನ್ನಿಸಿ ಅವ್ರನ್ನ ಬಳಿ ಎತ್ಬಿಟ್ಟಿದೆ ಸರ್. ಮಾರಮ್ಮ ನಮ್ಮನ್ನ ಕೈಲಿ ಬಿಟ್ಟಿಲ್ಲ ಅಷ್ಟೇ. ಅಲ್ಲ, ಊಟ ತಯಾರು ಮಾಡ್ಬೇಕಾದ ನೀವು ಇದ್ರೆ ಏನಾದ್ರು ಇದೆ ಸರ್, ಊಟ ತಯಾರು ಮಾಡಿದ್ದೆ. ಅವಾಗ ಭಟ್ರು ಬಂದು ನಾವು ಹೇಳ್ದೆ, ಸರ್ ನಮಗೆ ಚೆನ್ನಾಗಿ ಮಾಡಿ, ಒಂದು ಚೆನ್ನಾಗಿ ಮಾಡಿ, ನಮ್ಮ 300 ತಿನ್ನೋದು ಇದು ಅಂತ ಹೇಳಿ ನಾವು ಇದ್ದೆ ಸರ್, ಮಾಡಿದ್ದು. ಅಲ್ಲ, ನಾವು ಕೂಡ ಅಲ್ಲಿ ಊಟ ಮಾಡ್ತಿರೋ ಜಾಗ ನೋಡಿದ್ವಿ, ಕಿಚನ್ ಏನಿತ್ತು ತಯಾರು ಮಾಡಿರೋ ಜಾಗ, ಅಲ್ಲೇ ಎಲ್ಲ ಮಸಾಲೆ ಐಟಮ್ ರುಬ್ಕೊಂಡಿದ್ದಾರೆ, ಅಲ್ಲೇ ಮಾಡಿರೋದು. ಬಟ್ ಈ ಹಂತದಲ್ಲಿ ಹೆಂಗ್ ಏನಾದ್ರು ಮಿಕ್ಸ್ ಮಾಡಕ್ ಸಾಧ್ಯ ಆಗುತ್ತೆ? ಯಾಕೆ ನಿಮ್ಮೂರಲ್ಲಿ ಇರ್ತಾರೆ, ತಿರ್ಗಾ ಭಟ್ರಲ್ಲಿದ್ರು ಅಂದ್ರೆ ಬಾಣಸಿಗರಲ್ಲಿದ್ರು, ಹಿಂಗಿದ್ ಸಂದರ್ಭದಲ್ಲಿ ಹೆಂಗ್ ಆಯ್ತು ಆ ಚಾತುರ್ಯ? ಸರ್ ಅದು ನಾವು ಇಲ್ಲಿ ಕೇರ್ಲೆಸ್ ಜಾಸ್ತಿ. ಈ ದೇವಸ್ಥಾನದ ಇದು ಗೌರ್ಮೆಂಟ್ ಇಲ್ಲ ತಾನೆ, ಪರಿವರ್ತನೆ ಮಾಮೂಲು ಅಮಾಸೆ ಮಾಡ್ತಾರೆ ಸರ್, ಏನು ಮಾಡ್ಬಿಟ್ಟು ಮುಚ್ಚಿಬಿಟ್ಟು ಹೊಂಟೋಯ್ತಾರೆ. ಅಲ್ಲಿ ಏನಲ್ಲ ಗಮನಿಸಲ್ಲ ಸರ್. ಯಾರು ದೇವಸ್ಥಾನಕ್ಕೆ ಇಸಾಕ್ತಾರೆ ಯಾರು ನಮ್ಗೆ ಗೊತ್ತಾ ಸರ್? ಈಗ ನಾವು ಕೇರ್ಲೆಸ್ ಬಿಟ್ಬಿಟ್ಟು ಹೊಂಟೋಯ್ತೀವಿ. ಆಮೇಲೆ ಬರುವಾಗ ಒಂದು ಗಂಟೆ 2 ಗಂಟೆ ಬಂದು ಊಟ ಹಾಕ್ತೀವಿ ಸರ್. ಆ ಬಿಟ್ಬಿಟ್ಟು ಹೋಗೋದು ಇದು ಕಣ ಹಾಕ್ಬಿಟ್ಟಿದ್ದಾರೆ, ಒಂಚಿ ಚಿಕ್ಕದು ಹಾಕಿದ್ದಾರೆ ಅಂತ ಹೇಳ್ತಾ ಇದಾರೆ. ನಮ್ಗೆ ಕನ್ಫರ್ಮ್ ಗೊತ್ತಿಲ್ಲ ಸರ್. ಒಟ್ಲ ಹಾಕಿರ್ಬೋದು, ಹಾಕಿದೆ ಸರ್, ಖಂಡಿತ ಹಾಕಿದೆ. ಈಗ ಅದು ಸೇವನೆ ಮಾಡಿದ್ರೆ ತಿಂದ್ರಲ್ಲ, ಅದು ಏನ್ ಸ್ಮೆಲ್ ಬರ್ತಿತ್ತು ಅಥವಾ ಏನ್ ಟೇಸ್ಟ್ ಕೊಡ್ತಾ ಇತ್ತು? ನಾವು ತಿಂದಿಲ್ಲ ಸರ್. ನಮ್ಮ ಹುಡುಗ ಒಬ್ಬ ದೇವಸ್ಥಾನ ಮೇಯ್ನ್ ಅವನೇ, ಯಾವಾಗೂ ಅವನೇ ಇರ್ತಿದ್ದ. ಅವ್ರು ದುಮ್ಮಾದೇವ್ರ ಮೊಮ್ಮಗ ಸರ್. ಅವ್ನು ತಿಂದ್ಬಿಟ್ಟು ಸೀಮನ ವಾಸನೆ ಹೊಡಿತದ ಅಂತ ಹೇಳ್ದ ಸರ್. ಅವ್ನು ಮಾಮೂಲು ತಿಂತಾ ಇರ್ತಾನಲ್ಲ, ಕರ್ಪೂರ ವಾಸನೆ ಹೊಡಿತದೆ, ಕರ್ಪೂರ ವಾಸನೆ ಹೊಡಿತದೆ, ಏನು ಪ್ರಾಬ್ಲಮ್ ಇಲ್ಲ, ತಿನ್ನಿ ಅಂತ ತಿಂದ್ಬಿಟ್ಟು ಸರ್, ಅಷ್ಟೇ. ಬೇಯಿಸಾಗೋರು ಬಿಸಾಕ್ಬಿಟ್ಟಿದ್ದಾರೆ ಅರ್ಧ. ಸರ್ ನಾವು 9:30 ಬಂದು ನೋಡಿದ್ರು ಎಲ್ಲ ಅಂಡೆ ಖಾಲಿ ಇತ್ತು. ಸರ್ ನಾವು ಏನು ಊಟ ನಮ್ಮ ಊರು ತಾರೆ, ನಾವು ಇಲ್ಲಿ ತಿನ್ಕೊಳ್ಳೋಣ, ಫಸ್ಟ್ ಅವ್ರು ಕೊಡಿ ಅಂತ ಅವ್ರು ಕೊಡಿಸ್ಬಿಡ್ತಾರೆ, ಅಷ್ಟೇ, ಬೇರೆ ಏನಿಲ್ಲ. ಅದರಿಂದ ಪಾಪ ಅವರು ನಮ್ಮ ಬಲಿ ಎತ್ತೋದ್ರಿಂದ ದೇವ್ರು ಬಂದು ಅವ್ರನ್ನ ಬಲಿ ಎತ್ಬಿಟ್ಟು ಸರ್, ಅಷ್ಟೇ, ಬೇರೆ ಏನಿಲ್ಲ. ನಮ್ಮೂರನ್ನ ಸಾಯಿಸ್ಬೇಕು ಅಂತ ಯಾರೋ ಕಿಡಿಗೇಡಿಗಳು ಅಥವಾ ತಮಿಳ್ನಾಡು ಮಾಡಿದ್ದಾರೆ ಅಂತ, ಏನಕ್ಕೆ ಅವ್ರು ಜಿದ್ದು ಅಥವಾ ದ್ವೇಷ ಅಂತ? ಸರ್ ಈ ಮ್ಯಾಪ್ ಅನ್ನು ತೋರಿಸ್ತೀವಿ ಸರ್, ಗೋಪುರ ಸ್ವಲ್ಪ ದೊಡ್ಡದಾಗ ಕಟ್ಬಿಟ್ರೆ ಕಲೆಕ್ಷನ್ ಜಾಸ್ತಿ ಬರ್ತದೆ, ನಮ್ಗೆ ಏನು ಬರಲ್ಲ, ನಾವು ಆಗಿಂದ ಮಾಡಿ ಏನು ಪ್ರಯೋಜನ ನಮ್ಗೆ ಅಂತ ನಮ್ಗೆ ಕೊಲ್ಲಕ್ಕೆ ಈ ತರ ಮಾಡಿದ್ವಿ ಸರ್, ಬೇರೆ ಏನಿಲ್ಲ ಸರ್. ಅವ್ರಿಗೆ ಕಲೆಕ್ಷನ್ ಬರಲ್ಲ ಅಂದ್ರೆ ಅವ್ರದ್ದು ದೇವಸ್ಥಾನ ಅಥವಾ ಟ್ರಸ್ಟ್ಗಳು ಏನಾದ್ರು ಇದೆಯಾ? ಏನು ಸರ್ ಅವ್ರದ್ದು ಇದೆ, ಅಲ್ಲಿ ಬರ್ಮೇಸ್ ದೇವಸ್ಥಾನ ಅಂತ ಟ್ರಸ್ಟ್ಗಳು ಅಲ್ಲಿ ಮಾಡಿದ್ದಾರೆ ಸರ್. ಅವ್ರದ್ದು ಏನೋ ಶಿವನ್ ದೇವಸ್ಥಾನ, ಅದು ಶಿವನ್ ದೇವಸ್ಥಾನ ಯಾರು ಜಾಸ್ತಿ ಬರಲ್ಲ ಅಲ್ಲಿ. ಈ ಮೇನ್ ದೇವಸ್ಥಾನ ಇಲ್ಲೇ ಬರೋದು ಸರ್. ನಾವು ಆಗಿಂದ ನಾವು ಈ ದೇವಸ್ಥಾನ ಮಾಡ್ತಿದ್ವಿ, ನಮ್ಗೆ ಇಲ್ಲೇ ತಾನೇ ಜಾಸ್ತಿ ಕಲೆಕ್ಷನ್ ಬರಬೇಕು ಅಂತ ಅವ್ರು ಗಲಾಟೆ ಮಾಡಿ ಅವ್ರು ಮಾಡ್ತಾರೆ ಸರ್, ಬೇರೆ ಏನಿಲ್ಲ. ಭಕ್ತರನ್ನ ಡೈವರ್ಟ್ ಮಾಡಬೇಕು, ಕಲೆಕ್ಷನ್ ಜಾಸ್ತಿ ಮಾಡ್ಕೊಂಡ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಪಿತೂರಿ ಮಾಡಿದ್ದಾರೆ. ಈಗ ನಾವು ತಾನೇ ಮೇನು, ಅವರು ಟ್ರಸ್ಟ್ ಬಂದು ಅವ್ರೇನು ಅಷ್ಟಾಗಿಲ್ಲ. ಮೇನ್ ಬಂದು ಗೌಡ್ರು, ಈ ಊರಿಗೆ ಗೌಡ್ರು ಮೇನು, ಈ ದೇವಸ್ಥಾನ ಇಂಪ್ರೂವ್ ಮಾಡೋದು ಅವರೇ. ಅವ್ರನ್ನ ಸಾಯಿಸ್ಬಿಟ್ರೆ ನಾವು ಇಂಪ್ರೂವ್ ಮಾಡ್ಕೊಂತ ಅವ್ರನ್ನ ನಮ್ಮ ಕುಟುಂಬದ ಸಾಯಿಸಕ್ಕೆ ಎಲ್ಲ ನಮ್ಮ ಊರ್ನ ಸಾಯಿಸಕ್ಕೆ ಈ ತರ ಆಗಿವೆ ಸರ್. ಆದ್ರೆ ಈ ಅಮಾಯಕರ ಬಲಿಯಾಗೋದ್ರಿಂದ ಸ್ವಲ್ಪ ನಮ್ಗೆ ಒಂಥರ ಮನಸ್ಸು ಬೇಜಾರಾಯ್ತು ಸರ್. ಅಂದ್ರೆ ಈ ದೇವಸ್ಥಾನ ಸ್ಥಳ ಹಿಂದೆ ಕೋರ್ಟಲ್ಲಿ ಇತ್ತ ಸರ್? ಕೋರ್ಟಲ್ಲಿ ಇತ್ತು, ಇಲ್ಲ ಕೋರ್ಟಲ್ಲಿ ಯಾವುದಿಲ್ಲ ಸರ್, ಮಾಮೂಲಿ ಇತ್ತು. ಅದನ್ನ ಪೂಜೆ ಬಂದು ನಾವು ಮಾಡೋಕಂತ ಕೋರ್ಟಲ್ಲಿ ಹಾಕಿ ನಮ್ಗೆ ಪ್ರಕಾರ ಆಯ್ತು ಸರ್. ಕೋರ್ಟಲ್ಲಿ ಅವಾಗ 10-20 ವರ್ಷ ಮುಂದ್ಗಡೆ ಆಯ್ತು ಸರ್. ಮುಂಚೆ ಯಾರು ಮಾಡ್ತಾ ಇದ್ರು? ಈ ಹಿಂದೆ ಮುಂಚೆ ಬಂದು ಅವ್ರು ತಮಿಳ್ನಾಡು ಮಾಡ್ತಿದ್ರು ಸರ್. ಅದೇ ಮಾಡ್ತಿದ್ರು, ಬಂದು ಬಾಗಿಲು ಮುಚ್ಚಿಬಿಡ್ತಿದ್ರು. ಅದರಿಂದ ನಾವು ಏನು ಮಾಡೋಕ್ಕಾಗಲಿಲ್ಲ ಸರ್. ನಾವೇ ಮಾಡ್ತೀವಿ ಅಂತ ಕೋರ್ಟಲ್ಲಿ ಕೇಸ್ ಹಾಕಿ ನಮ್ಗೆ ಪರವಾಗಿ ಆಯ್ತು ಸರ್, ಅಷ್ಟೇ, ಬೇರೆ ಏನಿಲ್ಲ ಸರ್. ಅಂದ್ರೆ ನಿಮ್ಗೆ ಈ ತರದ ಸಿಂಪ್ಟಮ್ಸ್ ಇತ್ತ ಅಂತ, ಅಂದ್ರೆ ಲೈಕ್ ಹಿಂದಿನ ಜಿದ್ದಿತ್ತು, ಈ ತರದೇನೋ ಆಗ್ಬೋದು ಅನ್ನೋ ತರದಲ್ಲಿ ನಿಮ್ಗೆ ಮುಂಚೆ ಅನ್ಸಿತ್ತು, ಆ ತರದ ಏನಾದ್ರು ಗೊತ್ತಾಗಿತ್ತ ಅಂತ? ಸರ್ ಇತ್ತು ಸರ್, ಅವಾಗ ಫಸ್ಟ್, ಈಗ ಏನು ಅಷ್ಟು ಹೋಗ್ತಲ್ಲ. ಅವಾಗ ಒಂದು ವಾರಕ್ಕೊಂದ್ಸರಿ ದೇವನ್ ಬುದಿರ್ ಅಂತ ಇಲ್ಲಿ ಟ್ರಸ್ಟ್ ಇದಾರೆ ಅವರು, ಮೇನ್ ಆಗಿ ಅವ್ರು ನೋಡಕ್ಕೆ ಹೋಗ್ತಾನೆ ಇದ್ರು. ವಾರ ಜೀಪ್ ಮಾಡ್ಕೊಂಡು ಹೋಗ್ತಾರು. ದೇವಸ್ಥಾನ ನಮ್ದು, ನಮ್ ಬಿಟ್ಕೊಡ್ಬೇಕು, ನೀವೇನ್ ಸರ್ ನೀವು ದೇವ್ ಈ ತರ ಬುದ್ಧಿಯರಾಗ್ಬಿಟ್ಟು ಬೆಟ್ಟದ ಬುದ್ಧಿಯರಾಗ್ಬಿಟ್ಟು ನೀವು ನಮ್ಗೆ ಕೊಡ್ಸಲ್ಲ ಅಂತಾರೆ, ನೀವೆಲ್ಲ ಒಂದು ಬುದ್ಧಿಯರ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಿದ್ರು, ಸರ್ ಇರಿ ಸರ್ ಕೊಡ್ಸ್ತೀವಿ ಅಂತ ಸುಮ್ಮನೆ ಹೇಳಿ ಕಳಿಸ್ತಿದ್ರು. ಆ ಹೊಟ್ಟೆವರೆಗೂ ಮಾಡಿರ್ಬೋದು ಸರ್ ಅವರು, ಅದಕ್ಕೆ ಮಾಡಿರ್ಬೋದು. ಇವ್ರು ಮೈನ್ ಇವ್ರು ಗೌಡ್ರನ್ನ ಸಾಯಿಸ್ಬಿಟ್ರೆ ನಮ್ಗೆ ಏನೋ ನಾವು ಮಾಡ್ಕೋಬಹುದು ಅಂತ ಈಗ ಕೆಟ್ಟ ಹೆಸರು ಬರ್ತಲ್ಲ ಸರ್, ಸಾಯಿಸ್ಬಿಟ್ರೆ ಈ ಮಾರಮ್ಮ ದೇವಸ್ಥಾನ ಇವರೇ ಸಾಯಿಸ್ಬಿಡ್ತು ಅಂತ ಒಂದು ಮಾಡಿದೆ ಸರ್, ಅಷ್ಟು ಬೇರೆ ಏನಿಲ್ಲ. ಈ ಸಸ್ಪೆಕ್ಟ್ ಮೇಲೆ ನೀವೇನಾದ್ರೂ ಈಗ ಪೊಲೀಸರು ಸ್ಟೇಟ್ಮೆಂಟ್ ಕೊಡೋದು ಅಥವಾ ಅವರಿಗೆ ಕಂಪ್ಲೇಂಟ್ ಮಾಡೋದನ್ನ ಮಾಡಿದೀರಾ ಅಂತ? ಯಾಕೆ ನಿಮ್ಮ ಊರು ಅಥವಾ ನಿಮ್ಮ ಒಂದು ದೇವಸ್ಥಾನದ ಭಕ್ತಾದಿಗಳು ಸಾವನ್ನಪ್ಪ ಯಾರು ಬಂದು ನಮ್ಮ ದೇವಸ್ಥಾನ ಅದೇ ಅಡಿಗೆ ಮಾಡ್ತಾರಲ್ಲ ಅವರು, ಪಾಪ ಒಂದು ತೀರೋಗ್ಬಿಟ್ಟಿದೆ, ಅದು ಎತ್ ಮಾಡಿದಾರೆ ಒಂಚೂರು. ಆ ಪಾಪ ತಿಂದು ಬೆಳಗ್ಗೆ 9 ಗಂಟೆಗೆ ಸತ್ತೋಗ್ಬಿಟ್ಟಿದೆ ಸರ್. ಹುಡುಗಿ ಪಾಪ 9 ಗಂಟೆ ಸತ್ತೋಗ್ಬಿಟ್ಟಿದೆ. ಯಾರು ಕಂಪ್ಲೇಂಟ್ ಏನು ಮಾಡಿಲ್ಲ. ಇನ್ನು ಅಪ್ಪನ ಒಂದು 3 ಗಂಟೆಗೆ ಫೋನ್ ಮಾಡಿದ್ರು, ಸರ್ ನೀವು ಅಪ್ಪರು ಒಬ್ಬರು ಸ್ವಿಚ್ ಆಫ್ ಆಗಿದೆ, ಬನ್ನಿ ಸರ್, ನೀವು ನಿಮ್ಮ ಮಗ ತಾನೆ ಅಂತ. ಸರ್ ಅದೇ ನಮ್ಮ ಅಪ್ಪರು ಇಲ್ಲೇ ಇದಾರೆ ಸರ್, ಕರ್ಕೊಬತ್ತೀನಿ ಅಂತ ಕರ್ಕೋಗಿ ನಾವು ಟೇಷನ್ ಬಿಟ್ಟು ಅವರು ಒಂದು 6-7 ಗಂಟೆ DSP ಬಂದು ಹೋಗ್ಬಿಟ್ಟು ವಾಪಸ್ ಕರ್ಕೋಗಿದ್ದಾರೆ. ಹಾಗಾದ್ರೆ ಯಾರು ಹಾಕಿದ್ರು ಅನ್ನೋದು ಪಕ್ಕ ಹೇಳಕ್ ಆಗದೆ ಇದ್ರು ಇದರಲ್ಲಿ ವಿಷ ಮಿಕ್ಸ್ ಆಗಿರೋದು ಕನ್ಫರ್ಮ್ ಸರ್. ವಿಷ ಮಿಕ್ಸ್ ಕನ್ಫರ್ಮ್ ಸರ್. ಇಷ್ಟು ದಿನ ಮಾಡ್ತಿದ್ದೋ, ಇಷ್ಟು ದಿನ ಮಾಡಿಲ್ಲ. ಅದು ಅಮಾಸೆ ಪೌರ್ಣಮಿ ಡೈಲಿ ಮಾಡ್ತಿದ್ದೋ, ಭಕ್ತರಲ್ಲಿ ತಂದು ಕೊಡ್ತಿದ್ದು ಡೈಲಿ ಮಾಡ್ತಿದ್ದೋ. ಅವಾಗ ನಾವು ಊರ್ನೂರೆಲ್ಲ ಬಂದು ತಿಂತಿದ್ದೋ, ಅವಾಗೇನು ಮಾಡಿಲ್ಲ. ಇವಾಗ ಇಂಪ್ರೂವ್ ದೇವಸ್ಥಾನ ಮಾಡ್ತಾರೆ ಅಂದ್ಬಿಟ್ಟು ಸರ್ ಈ ತರ ವಿಷಾಕಿದ್ದಾರೆ ಸರ್, ಸಾಯಿಸ್ಬಿಡೋಣ ಇವ್ರ ಅಂತ. ಈಗ ಅಷ್ಟೇ ರಸ್ತೆ ಬರಲ್ಲ ಈ ಶುಕ್ರವಾರ. ಇವತ್ತು ಓಂ ಸತಿ ಮಾಡಾಕಿರಲ್ಲ ಸರ್, ಅದಕ್ಕಿಂತ ಒಂದು 200-300 ಸೀಟ್ ಬಂದ್ರಲ್ಲ, ಆದ್ರಿಂದ ಅವ್ರು ತಿನ್ಕೊಬಿಡು ಸರ್. ಅವ್ರನ್ನ ಅವ್ರು ಬರ್ನಿಲ್ಲ, ನಾವು ತಿನ್ನೋದು ಗ್ಯಾರಂಟಿ ಸರ್. ನಾವು ಮಾಡಿದ್ರೆ ಯಾರು ತಿಂತಾರೆ? ನಾವೇ ತಿನ್ಬೇಕು.
ಅದ್ರ ನಾವು ಸತ್ತೋಗಿರ್ಬೇಕು, ಮಿಸ್ ಆಗಿ ಅವ್ರು ಸತ್ತೋಗ್ಬಿಟ್ರು ಸರ್ ಅಷ್ಟೇ. ಈ ಶಿವನ್ ದೇವಸ್ಥಾನ ಎಲ್ಲಿರೋದು? ಸರ್ ಇಲ್ಲೇ 1 ಕಿಲೋಮೀಟರ್ ಅಷ್ಟೇ, ನಮ್ಮ ಊರು ಮೈನ್ ಊರಲ್ಲಿ ಇದೆ ಸರ್ ಅದು. ಇದಿಷ್ಟು ಏನು ಈ ಒಂದು ಮಾರಮ್ಮ ದೇವಸ್ಥಾನದ ಟ್ರಸ್ಟಿ ಚಿನ್ನಪ್ಪಿಯವರ ಮಗ ಲೋಕೇಶ್ ಅವರ ಮಾತು. ಏನಂತಂದ್ರೆ ಹಿಂದೆ ಈ ಒಂದು ದೇವಸ್ಥಾನ ಏನಿದೆ ಇದರ ಉಸ್ತುವಾರಿ ಅಥವಾ ಏನು ಆಡಳಿತ ನೋಡ್ಕೊಳ್ತಾ ಇದ್ರು, ಅದ್ರ ಬಗ್ಗೆ ಸಾಕಷ್ಟು ಒಂದು ಕೋರ್ಟ್ನಲ್ಲಿತ್ತು ವ್ಯಾಜ್ಯ. ಹಂಗಾಗಿ ಅಲ್ಲಿ ನಮ್ಮ ಪರವಾಗಿ ಆಯಿತು, ಹಂಗಾಗಿ ಗೌಡ್ರ ಪರವಾಗಿ ಆಗಿದ್ದರಿಂದ ಎಲ್ಲೋ ಒಂದು ಕಡೆ ಹಿಂದೆ ಏನು ಈ ಒಂದು ಆಡಳಿತವನ್ನು ನೋಡ್ಕೊತಾ ಇರೋ ದೇವಸ್ಥಾನ ಆಡಳಿತವನ್ನು ಅವರು ದ್ವೇಷ ಅಥವಾ ಒಂದು ಜಿದ್ದನ್ನ ಕ್ಯಾರಿ ಮಾಡಿ ಈ ರೀತಿಯಾಗಿ ಪ್ರಸಾದದಲ್ಲಿ ಏನು ಪಾಯ್ಸನ್ ಅನ್ನ ಮಿಕ್ಸ್ ಮಾಡಿದ್ರ ಆರೋಪನ, ಗಂಭೀರವಂತ ಆರೋಪನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ಇಲ್ಲಿ ಕಲೆಕ್ಷನ್ ವಿಚಾರ ಬಂದಿರತಕ್ಕಂಥದ್ದು. ಶಿವನ ಟೆಂಪಲ್ ಮತ್ತೆ ಮಾರಮ್ಮನ ಟೆಂಪಲ್ ಮದುವೆ ಏನಿದು ಭಕ್ತ ಸಾಗರ ಈ ಕಡೆ ಜಾಸ್ತಿ ಹರಿದು ಬರ್ತಾ ಇತ್ತು. ಹಂಗಾಗಿ ಅದನ್ನ ಡಿವಿಯೇಟ್ ಮಾಡಿಕೊಂಡು ಅಲ್ಲಿಗೆ ಭಕ್ತರು ಬರಲಿ, ಇದು ಉದ್ಧಾರ ಆಗಬಾರ್ದು, ಜೀರ್ಣೋದ್ಧಾರ ಆಗಬಾರ್ದು, ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಬಾರ್ದು ಅಂತಕ್ಕಂಥದ್ದು ಅವರ ಇರಾದೆ ಆಗಿತ್ತು ಅನ್ನೋ ಮಾತನ್ನ ಅಂತಂದು ಗಂಭೀರವಾದ ಆರೋಪನ ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರೇಶ್ ಗೌಡ, ಸುವರ್ಣ ನ್ಯೂಸ್, ಚಾಮರಾಜನಗರ.